ಹೀಗೆ ಕಷ್ಟಗಳಲ್ಲೇ ರೋಹಿಣಿ ಜೀವನ ಸಾಗ್ತಿತ್ತು. ಹೆಣ್ಣು ಮಗುವಿಗೆ ಅಮೂಲ್ಯ ಅಂತ ಹೆಸರಿಟ್ಟಿದ್ಲು. ಮಗುವಿನ ಜೊತೆ ಕಾಲ ಕಳೆಯುತ್ತಾ ತನ್ನ ದುಃಖನ ರೋಹಿಣಿ ಮರೀತಿದ್ಲು. ಕೃಷ್ಣನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅದೇ ರಾಗ, ಅದೇ ಹಾಡು. ಒಂದಿನ ಕೃಷ್ಣ ಮತ್ತು ರೋಹಿಣಿ ಮಧ್ಯೆ ಜೋರು ಜಗಳ. ಯಾಕಂದ್ರೆ ರೋಹಿಣಿ ತಾಯಿ ಮಗಳ ಮನೆಗೆ ಬಂದು ಮೊಮ್ಮಗುವನ್ನು ನೋಡ್ಕೊಳ್ತಿದ್ರು. ಇದು ಕೃಷ್ಣನಿಗೆ ಇಷ್ಟವಿರಲಿಲ್ಲ. ನಿನ್ನ ತಾಯಿ ನನ್ನ ಮನೆಗೆ ಬರಬಾರ್ದು ಅಂತ ಜೋರಾಗಿ ಜಗಳ ಮಾಡ್ತಿದ್ದ. ಅವಳು ಎಷ್ಟು ಒಪ್ಪಿಸಲು ಪ್ರಯತ್ನಿಸಿದ್ರು ಅವನು ಒಪ್ತಿರ್ಲಿಲ್ಲ. ಅವರು ಹೋಗದಿದ್ದರೆ ನಿನ್ನನ್ನು ಕೊಂದು ನಾನು ಸತ್ತು ಹೋಗ್ತೀನಿ ಎಂದು ಎದುರಿಸ್ತಿದ್ದನು. ಇದರಿಂದ ಮನನೊಂದು ರೋಹಿಣಿ, ಅಮ್ಮ ನೀನು ಹೊರಟು ಹೋಗು ಎಂದು ಕೇಳಿಕೊಳ್ತಿದ್ರು. ಆದರೆ ರೋಹಿಣಿ ತಾಯಿ ಒಪ್ತಿರ್ಲಿಲ್ಲ. ಯಾಕಂದರೆ ರೋಹಿಣಿಯ ತಾಯಿಯ ಸಂಬಂಧಿಕರು ರೋಹಿಣಿಯ ತಮ್ಮ ಸುರೇಶ್ ಕೆಲಸ ಮಾಡಿ ತಂದುಕೊಡ್ತಿದ್ದ ದುಡ್ಡು ತಾವೇ ಇಟ್ಕೊಂಡು ರೋಹಿಣಿಯ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ರು. ಇದರಿಂದ ಮನನೊಂದ ರೋಹಿಣಿಯ ತಾಯಿ ರೋಹಿಣಿಯ ಬಳಿ ಬಂದಿದ್ದರು. ಆದರೆ ಇಲ್ಲಿ ರೋಹಿಣಿಯ ಕಷ್ಟವೇ ಹೆಚ್ಚಿತ್ತು. ಅವಳು ತಾಯಿಗೆ ಅಮ್ಮ ಹೊರಟು ಹೋಗು ಎಂದರೂ ಹೋಗ್ತಿರ್ಲಿಲ್ಲ. ಕೃಷ್ಣ ಬಂದು ಅವಳಿಗೆ ಹೊಡೆಯುತ್ತಿದ್ದ. ಅದನ್ನು ನೋಡಿದ ಮಗು ಜೋರಾಗಿ ಅಳ್ತಿತ್ತು. ಮಗುವನ್ನು ತಬ್ಬಿ ರೋಹಿಣಿ ಕೂಡ ಜೋರಾಗಿ ಅಳ್ತಿದ್ಲು. ಒಂದಿನ ಕೃಷ್ಣ ಸಾಮಾನ್ಯದಂತೆ ಬೆಳಗ್ಗೆನೇ ಜಗಳ ಶುರು ಮಾಡ್ದ. ಪ್ರತಿದಿನ ಇದೇ ಆಗಿದ್ದರಿಂದ ಅವತ್ತು ಮೊದಲೇ ಸ್ವಲ್ಪ ಬೇಜಾರಾದ ರೋಹಿಣಿ, ನಿನ್ನನ್ನು ಮದುವೆ ಮಾಡ್ಕೊಂಡಿದ್ದು ನನ್ನ ತಪ್ಪು. ನೀನು ಜೈಲಿಗೆ ಹೋಗಿ ಬಂದಿದ್ರು, ನೀನು ಕೆಟ್ಟ ಚಟಗಳ ಬಗ್ಗೆ ತಿಳಿದಿದ್ರು, ನಿನಗೆ ಯಾರೂ ಹೆಣ್ಣು ಕೊಡ್ತಿಲ್ಲ ಅಂತ ಅಯ್ಯೋ ಪಾಪ ಅಂತ ನಾನು ನಿನ್ನ ಮದುವೆ ಆದೆ. ಆದರೆ ನೀನು ಮೃಗದಂತೆ ನನ್ನ ದೇಹವನ್ನು ತಿಂದೆ. ನೀನು ದುಡಿಯಲು ಹೋಗ್ತಿರ್ಲಿಲ್ಲ. ಹೋದ ನನಗೆ ಹೊಡೆದು ಬಡಿದು ಹಿಂಸೆ ಮಾಡ್ತಿದ್ದೆ. ಯಾರೋ ಹೇಳಿದ ಮಾತು ನಂಬಿ ನನ್ನ ಮೇಲೆ ಸಂಶಯ ಪಟ್ಟೆ. ನಾನು ದುಡಿದು ಬಂದ ಹಣವನ್ನು ಬರೀ ಬಾರಿಗೆ ಸುರಿದೆ. ನನ್ನ ಮಗುವಿಗೆ ಹಾಲು ಇಲ್ಲದಿದ್ದರೂ ನೀನು ಕಂಟು ಪೂರ್ತಿ ಕುಡಿದು ತೂರಾಡ್ತಿದ್ದೆ. ಒಳ್ಳೆಯ ತಂದೆ ಆಗಲಿಲ್ಲ, ಒಳ್ಳೆಯ ಗಂಡ ಆಗಲಿಲ್ಲ. ಇರುವವರೆಗೂ ನಿನ್ನ ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಅವರಿಗೆ ಹಿಂಸೆ ಕೊಟ್ಟೆ. ಅವರು ಹೋದ ನಂತರ ನನಗೆ ಹಿಂಸೆ ಕೊಡ್ತಾ ಇದೆಯಾ? ನಿನ್ನ ಹಿಂಸೆ ತಡೆಯಲಾಗದೆ ನಾವು ಒಂದಿನ ಹೊರಟು ಹೋಗ್ತೀವಿ ಎಂದು ಜೋರಾಗಿ ಅವತ್ತು ಕೆಲಸಕ್ಕೆ ಹೊರಟು ಹೋದಳು. ಇದನ್ನು ಕೇಳಿದ ಕೃಷ್ಣನಿಗೆ ತುಂಬ ಬೇಜಾರಾಯಿತು. ಅವನು ಬಾರಿಗೆ ಹೋಗಿ ಚೆನ್ನಾಗಿ ಕುಡಿದು ಮನೆಗೆ ಬಂದ. ಅವನಿಗೇನು ಅನ್ನಿಸ್ತೋ ಗೊತ್ತಿಲ್ಲ. ಈ ಕಡೆ ಕೆಲಸ ಮುಗಿಸ್ಕೊಂಡು ರೋಹಿಣಿ ಮನೆಗೆ ಬರ್ತಿದ್ಲು. ಅವಳ ಮನೆ ಮುಂದೆ ತುಂಬ ಜನ ನಿಂತಿದ್ರು. ಪೊಲೀಸರು ಕೂಡ ಬಂದಿದ್ರು. ಇದನ್ನು ನೋಡಿದ ರೋಹಿಣಿಗೆ ಮತ್ತೇನು ಮಾಡಿದ್ನೋ ಅಂತ ನೋಡಲು ಓಡಿ ಬಂದಳು. ಆದರೆ ಒಳಗೆ ಅವಳು ನೋಡಿದ ದೃಶ್ಯಕ್ಕೆ ಬೆರಗಾಗಿ ಅಲ್ಲೇ ಕುಸಿದು ಬಿದ್ದಳು. ಕೃಷ್ಣ ನೇಣಾಕೊಂಡಿದ್ದ. ಅವನ ದೇಹವನ್ನು ಮನೆಯಲ್ಲಿ ಮಲಗಿಸಿದ್ರು. ಅಮೂಲ್ಯ ಮಗು ಜೋರಾಗಿ ಅಳ್ತಿದ್ದಳು. ಅವನ ಸಂಬಂಧಿಕರೆಲ್ಲರೂ ಅಲ್ಲೇ ಇದ್ದರು. ರೋಹಿಣಿಗೆ ಮಾತೇ ಬರುತ್ತಿರಲಿಲ್ಲ. ಜೋರಾಗಿ ಅಳುತ್ತಿದ್ದಳು. ಎಲ್ಲರೂ ರೋಹಿಣಿಯನ್ನೇ ದೂಷಿಸುತ್ತಿದ್ದರು. ಈ ಕಡೆ ಮಂಜುಳಾ ಮತ್ತು ಲಕ್ಷ್ಮಿ ಪೊಲೀಸರ ಬಳಿ ಹೋಗಿ ರೋಹಿಣಿಯೇ ಕೃಷ್ಣನಿಗೆ ಊಟದಲ್ಲಿ ವಿಷ ಹಾಕಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಪೊಲೀಸ್ ಇದನ್ನು ನಂಬಲಿಲ್ಲ. ಯಾಕಂದರೆ ಇದರ ಮೊದಲು ಮಂಜುಳಾ ಲಕ್ಷ್ಮಿ ಕಾಟ ತಡೆಯಲಾಗದೆ ರೋಹಿಣಿ ಒದ್ದಾಡ್ತಿರೋದನ್ನ ಅವರೆಷ್ಟೋ ಬಾರಿ ನೋಡಿದ್ರು. ರೋಹಿಣಿ ಮಗು ಇಬ್ಬರು ಅಳ್ತಿದ್ರು. ಕೃಷ್ಣನ ದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡಿದರು. ಇಲ್ಲಿವರೆಗೂ ಒಂದು ರೀತಿಯ ಕಷ್ಟವಾಗಿದ್ದರೆ ಇನ್ನು ಮುಂದೆ ಇನ್ನೊಂದು ರೀತಿಯ ಕಷ್ಟ ಎದುರಾಗುತ್ತೆ ಅಂತ ಅವಳಿಗೆ ತಿಳಿದಿತ್ತು. ಕೃಷ್ಣ ಹೀಗೆ ಮಾಡಿಕೊಂಡಿದ್ದು ಅವಳಿಗೆ ತುಂಬ ನೋವಾಗ್ತಿತ್ತು. ಹೊಡೆದ್ರು ಬಡಿದ್ರು ಅವನನ್ನು ಎಂದೂ ಬಿಟ್ಟು ಹೋಗ್ತಿರ್ಲಿಲ್ಲ ರೋಹಿಣಿ. ಹೋದ್ರು ಅಂದೇ ಬಂದು ಬಿಡುತ್ತಿದ್ಲು. ಆದರೆ ಕೃಷ್ಣ ಮರಳಿ ಬಾರದ ಊರಿಗೆ ಒಬ್ಬನೇ ಹೊರಟು ಹೋದನು. ಈ ಕೆಟ್ಟ ಸಮಾಜದಲ್ಲಿ ತನ್ನ ಹೆಂಡತಿಯನ್ನು ಬಿಟ್ಟು ತಾನು ಸಂತೋಷದಿಂದ ದೇವರ ಪಾದ ಸೇರಿದನು. ಇದರ ನಂತರ ರೋಹಿಣಿಯ ಕಷ್ಟ ಅಬ್ಬಬ್ಬ ಹೇಳಲಾಗದು. ರೋಹಿಣಿಯ ಅತ್ತಿಗೆ ಲಕ್ಷ್ಮಿ ಮತ್ತು ನಾದಿನಿ ಮಂಜುಳಾ ಇಬ್ಬರು ಅವಳನ್ನು ಅನ್ನಬಾರದ ಮಾತೆಲ್ಲ ಅಂದು ಹಿಂಸೆ ಮಾಡುತ್ತಿದ್ದರು. ಕೃಷ್ಣನ ಆಸ್ತಿ ಎಲ್ಲವನ್ನೂ ಅವರೇ ತೆಗೆದುಕೊಂಡು ಭಿಕ್ಷುಕಿಯಂತೆ ಅವಳನ್ನು ಬೀದಿಗೆ ಬಿಟ್ಟರು. ರೋಹಿಣಿಗೆ ನೀನು ಎಂದೂ ಉದ್ಧಾರ ಆಗುವುದಿಲ್ಲ ಎಂದು ಶಾಪ ಹಾಕುತ್ತಿದ್ದರು. ರೋಹಿಣಿಯ ಕಷ್ಟಕ್ಕೆ ಯಾರೂ ಬರಲಿಲ್ಲ. ತನ್ನ ಸ್ವಂತ ಸಂಬಂಧಿಕರೇ ಅವಳಿಗೆ ಹೊಡೆದು ಗಂಡನ ಮನೆಯೂ ನರಕ, ತಾಯಿಯ ಮನೆಯೂ ನರಕ. ಮಗುವಿನ ಮುಖ ನೋಡಿ ರೋಹಿಣಿ ಬದುಕುತ್ತಿದ್ದಳು. ರೋಹಿಣಿನ ಯಾವ ಶುಭ ಸಮಾರಂಭಕ್ಕೂ ಕರೆಯುತ್ತಿರಲಿಲ್ಲ. ಎಲ್ಲರೂ ಅವಳನ್ನು ಚಿತ್ರಹಿಂಸೆ ಮಾಡ್ತಿದ್ರು. ಅವಳು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಂಡಿದ್ರು. ಅವಳಿಗೆ ಹಿಂಸೆ ಮಾಡ್ತಿದ್ರು. ಇದಾದ ನಂತರ ಅವಳು ತಾಯಿಯ ಮನೆಯೂ ಬೇಡ, ಗಂಡನ ಮನೆಯೂ ಬೇಡ ಎಂದು ಗೊತ್ತಿಲ್ಲದ ಊರಿಗೆ ಹೋಗಿ ಅಲ್ಲೇ ಒಂದು ಬಾಡಿಗೆಯ ಮನೆ ಮಾಡಿಕೊಂಡು ಅವಳ ಜೀವನವನ್ನು ಸಾಗಿಸ್ತಾ ಇದ್ಲು.